ಜೈ ಹಿಂದ್. ನನ್ನ ಕೈಲಿರುವ ಈ ನೋಟನ್ನ ಯಾರು ಮತ್ತು ಎಲ್ಲಿ ಮುದ್ರಿಸ್ತಾರೆ, ಈ ನಾಣ್ಯಗಳನ್ನ ಎಲ್ಲಿ ತಯಾರಿಸ್ತಾರೆ ಅನ್ನೋ ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತು ನಾವು ಉತ್ತರನ ಕಂಡುಕೊಳ್ಳೋಣ. ಅದ್ರ ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ RBI ಮತ್ತು ಹಣ ಮುದ್ರಣದ ರಹಸ್ಯಗಳನ್ನ ನಾವು ಅರ್ಥ ಮಾಡಿಕೊಳ್ಳೋಣ. ಮೊದಲು ಈ RBI ಬಗ್ಗೆ ತಿಳಿದುಕೊಳ್ಳೋಣ. RBI ನಮ್ಮ ದೇಶದ ಸೆಂಟ್ರಲ್ ಬ್ಯಾಂಕ್. 1926ರಲ್ಲಿ ಹಿಲ್ಟನ್ ಯಂಗ್ ಕಮಿಷನ್ ನ ರೆಕಮೆಂಡೇಶನ್ ಮೇಲೆ RBI ನ ಸೆಟಪ್ ಮಾಡಲಾಯಿತು. ನಂತರ ಏನಾಯ್ತು, RBI ಆಸ್ ಅ ಪ್ರೈವೇಟ್ ಎಂಟಿಟಿ ಬ್ಯಾಂಕ್ ಆಗಿ ಸ್ಟಾರ್ಟ್ ಮಾಡಲಿತ್ತು. ಅದೇ ಒಂದು ಗವರ್ಮೆಂಟ್ ಓನ್ಡ್ ಬ್ಯಾಂಕ್ ಆಗಿ ಸ್ಟಾರ್ಟ್ ಆಗಲಿಲ್ಲ. 5 ಕೋಟಿ ಶೇರ್ ಕ್ಯಾಪಿಟಲ್ ನ ಹೂಡಿಕೆ ಮಾಡೋದ್ರ ಮೂಲಕ RBI ಆಕ್ಟ್ ಆಫ್ 1934 ನ ಆಧಾರದ ಮೇಲೆ ಏಪ್ರಿಲ್ 1, 1935ರಂದು RBI ನ ಕೋಲ್ಕತ್ತಾದಲ್ಲಿ ಸ್ಥಾಪಿಸಲಾಯಿತು. ನಂತರ 1937ರಲ್ಲಿ ಏನಾಯ್ತಂದ್ರೆ RBI ನ ಕೋಲ್ಕತ್ತಾದಿಂದ ಮುಂಬೈಗೆ ಸ್ಥಳಾಂತರಿಸಲಾಯಿತು. ಸೊ RBI ನಮ್ಮ ದೇಶದ ಏನಾಯ್ತು, ಒಂದು ಸೆಂಟ್ರಲ್ ಬ್ಯಾಂಕ್ ಆಗಿತ್ತು. ಸೊ RBI ನಮ್ಮ ದೇಶದ ಸೆಂಟ್ರಲ್ ಬ್ಯಾಂಕ್ ಆಗಿ ಕೆಲಸ ಮಾಡೋದ್ರೊಂದಿಗೆ ಬೇರೆ ದೇಶದ ಸೆಂಟ್ರಲ್ ಬ್ಯಾಂಕ್ ಆಗಿ ಕೆಲಸ ಮಾಡಿತ್ತು. ಯಾವಾಗಂದ್ರೆ 1937ರಲ್ಲಿ ಇಂದಿನ ಮ್ಯಾನ್ಮಾರ್, ಅಂದಿನ ಬರ್ಮಾ ಭಾರತೀಯ ಸಂಘದಿಂದ ಬೇರ್ಪಟ್ಟಾಗ RBI ನಮ್ಮ ದೇಶದ ಸೆಂಟ್ರಲ್ ಬ್ಯಾಂಕ್ ಆಗಿ ಕೆಲಸ ಮಾಡೋದ್ರ ಜೊತೆಗೆ ಮ್ಯಾನ್ಮಾರ್ ದೇಶದ ಸೆಂಟ್ರಲ್ ಬ್ಯಾಂಕ್ ಆಗಿನೂ ಕೆಲಸ ಮಾಡಿತ್ತು. ಅದ್ರ ಜೊತೆಗೆ ನಮ್ಮ ಪಕ್ಕದ ದೇಶ ಪಾಕಿಸ್ತಾನದ ಸೆಂಟ್ರಲ್ ಬ್ಯಾಂಕ್ ಆಗಿನೂ ಕೆಲಸ ಮಾಡಿತ್ತು. ಎಸ್, ಪಾರ್ಟಿಷನ್ ಆದ್ಮೇಲೆ RBI 1948ರ ಜೂನ್ ವರೆಗೂ ಪಾಕಿಸ್ತಾನ ದೇಶದ ಸೆಂಟ್ರಲ್ ಬ್ಯಾಂಕ್ ಆಗಿ ಕೆಲಸ ಮಾಡಿತು. 1969ರಲ್ಲಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು 14 ಬ್ಯಾಂಕಿನ ರಾಷ್ಟ್ರೀಕರಣ ಮಾಡಿದ್ರು. ಸೊ ಅದೇ ಮೊದಲ ರಾಷ್ಟ್ರೀಕರಣ ಆಗಿತ್ತಾ? ಇಲ್ಲ, ಅದಕ್ಕಿಂತ ಮುಂಚೆನೂ ರಾಷ್ಟ್ರೀಕರಣ ಆಗಿತ್ತು. ಸೊ ಅದು ಯಾವಾಗ ಅಂದ್ರೆ 1949ರಲ್ಲಿ ಬ್ಯಾಂಕಿನ ರಾಷ್ಟ್ರೀಕರಣ ಆಗಿತ್ತು. ಸೊ ಅದು ಯಾವ ಬ್ಯಾಂಕ್ ಅಂದ್ರೆ ಇವತ್ತಿನ ನಡೆಯುವ ಸೆಂಟ್ರಲ್ ಬ್ಯಾಂಕ್ ಅಂತ ಕರೆಯಲ್ಪಡುವ RBI ನ ರಾಷ್ಟ್ರೀಕರಣ ಆಗಿತ್ತು. ಎಸ್, RBI ನ ಜನವರಿ 1, 1949ರಂದು ರಾಷ್ಟ್ರೀಕರಣ ಮಾಡಲಾಗಿತ್ತು. ಸೊ ಯಾಕಂದ್ರೆ RBI 1935ರಲ್ಲಿ ಆಸ್ ಅ ಪ್ರೈವೇಟ್ ಎಂಟಿಟಿ ಬ್ಯಾಂಕ್ ಆಗಿ ಸ್ಟಾರ್ಟ್ ಮಾಡಲಾಗಿತ್ತು. ಸೊ ಅದನ್ನ 1949ರಲ್ಲಿ ಏನ್ ಮಾಡಲಾಯಿತು, ನ್ಯಾಷನಲೈಸ್ ಮಾಡಲಾಯಿತು. ಸರ್ ಆಸ್ಬರ್ನ್ ಸ್ಮಿತ್ ಅವರನ್ನ RBI ನ ಮೊದಲ ಗವರ್ನರ್ ಆಗಿ ನೇಮಕ ಮಾಡಲಾಯಿತು. ಸೊ ಭಾರತದ ಮೊದಲ ಗವರ್ನರ್ ಯಾರು? ಸರ್ CD ದೇಶಮುಖ್. ಸೊ ಇವರನ್ನ RBI ನ ಮೊದಲ ಭಾರತೀಯ ಗವರ್ನರ್ ಆಗಿ ನೇಮಕ ಮಾಡಿ 1943ರಲ್ಲಿ ನೇಮಿಸಲಾಯಿತು. ಸೊ ಇವರು RBI ನ ಮೊದಲ ಭಾರತೀಯ ಗವರ್ನರ್ ಆಗಿ ಸೇವೆ ಸಲ್ಲಿಸಿದರು. ಸೊ ಈಗ RBI ನ ಕೆಲಸ ಏನು? ಮಾನಿಟರಿ ಪಾಲಿಸಿಯನ್ನ ರೂಪಿಸೋದು, ಫಾರಿನ್ ಎಕ್ಸ್ಚೇಂಜ್ ಕರೆನ್ಸಿಗಳನ್ನ ನೋಡಿಕೊಳ್ಳೋದು, ಅವುಗಳನ್ನ ನಿಯಂತ್ರಿಸೋದು ಕೂಡ RBI ನ ಕೆಲಸ. ಅದ್ರ ಜೊತೆಗೆ RBIಗೆ ನಾವು ಏನಂತೀವಿ, ಬ್ಯಾಂಕ್ ಆಫ್ ಬ್ಯಾಂಕ್ ಅಂತ ಕರಿತೀವಿ. ಸೊ ಅವಶ್ಯಕತೆ ಬಿದ್ದಾಗ ಬ್ಯಾಂಕ್ಗಳಿಗೆ ಸಾಲ ಕೊಡೋದು, ಇದು ಕೂಡ RBI ನ ಒಂದು ಕೆಲಸ. ಸೊ ಹಾಗಾಗಿ ಏನಾಗುತ್ತೆ, ಮತ್ತೆ ಅದ್ರ ಜೊತೆಗೆ ಏನ್ ಮಾಡುತ್ತೆ, RBI ಈ ಬ್ಯಾಂಕ್ಗಳನ್ನ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳನ್ನ ರೆಗ್ಯುಲೇಟ್ ಮಾಡೋದು, ಸೂಪರ್ವೈಸ್ ಮಾಡೋದು ಕೂಡ RBI ನ ಕೆಲಸ. ಸೊ ಈ ರೀತಿ RBI ನ ಕಾರ್ಯಗಳು ಸಾಕಷ್ಟು ಇದಾವೆ. ಸೊ ಅದರಲ್ಲಿ ಒಂದು ಯಾವ್ದಂದ್ರೆ ಇಶ್ಯೂ ಆಫ್ ಕರೆನ್ಸಿ. ಸೊ ಇಶ್ಯೂ ಆಫ್ ಕರೆನ್ಸಿನೂ RBI ನ ಒಂದು ಕೆಲಸ. ಸೊ ಈ ನೋಟುಗಳಲ್ಲಿ ಎಲ್ಲಾ ನೋಟುಗಳನ್ನ RBI ಪ್ರಿಂಟ್ ಮಾಡುತ್ತೆ ಎಕ್ಸೆಪ್ಟ್ ಒನ್ ನೋಟ್. ಎಸ್, RBI ಪ್ರಿಂಟ್ಸ್ ಆಲ್ ದ ನೋಟ್ಸ್ ಎಕ್ಸೆಪ್ಟ್ ಒನ್ ನೋಟ್, ದಟ್ ಈಸ್ ₹1 ನೋಟ್. ಹೌದು, ಯಾಕಂದ್ರೆ RBI ಎಲ್ಲಾ ನೋಟುಗಳನ್ನ ಪ್ರಿಂಟ್ ಮಾಡಿ ₹1 ನೋಟನ್ನ ಪ್ರಿಂಟ್ ಮಾಡೋದಿಲ್ಲ. ಸೊ ಈ ₹1 ನೋಟನ್ನ ಪ್ರಿಂಟ್ ಮಾಡೋರು ಯಾರು? ಅದು ಬೇರೆ ಯಾರು ಅಲ್ಲ, ನಮ್ಮ ಭಾರತ ಸರ್ಕಾರ. ಎಸ್, ಈಗ ನಮ್ಮ ತಲೆಯಲ್ಲಿ ಒಂದು ಥಾಟ್ ಬರ್ಬೋದು, ಏನಂದ್ರೆ ಭಾರತ ಸರ್ಕಾರ ಪ್ರಿಂಟ್ ಮಾಡೋದಿದ್ರೆ ಎಲ್ಲಾ ನೋಟುಗಳನ್ನ ಪ್ರಿಂಟ್ ಮಾಡಬಹುದಿತ್ತಲ್ಲ, ಯಾಕೆ ಬರೀ ₹1 ನೋಟನ್ನೇ ಪ್ರಿಂಟ್ ಮಾಡುತ್ತೆ ಅಂತ ಯೋಚನೆಗಳು ನಮ್ಮ ತಲೆಯಲ್ಲಿ ಬರ್ತಿರ್ತಾವೆ. ಸೊ ಅದಕ್ಕೆ ಹಲವಾರು ಕಾರಣಗಳಿದಾವೆ. ಯಾಕೆ ಭಾರತ ಸರ್ಕಾರ ಬರೀ ₹1 ನೋಟನ್ನ ಪ್ರಿಂಟ್ ಮಾಡಿ ಇನ್ನು ಎಲ್ಲಾ ಬ್ಯಾಂಕ್ ನೋಟುಗಳನ್ನ RBI ಪ್ರಿಂಟ್ ಮಾಡೋಕೆ ಹಲವಾರು ರೀಸನ್ ಇದಾವೆ. ಸೊ ಆ ರೀಸನ್ ಗಳನ್ನ ನಾವು ಈಗ ಒಂದೊಂದಾಗಿ ನೋಡೋಣ. ಕಾಯಿನೇಜ್ ಆಕ್ಟ್ 2011 ನ ಪ್ರಕಾರ ₹1 ನೋಟನ್ನ ಆಸ್ ಅ ಕಾಯಿನ್ ಆಗಿ ಕ್ಲಾಸಿಫೈ ಮಾಡಲಾಯಿತು. ಮತ್ತು ಇನ್ನು 2, 5, 10, 100, 200, 500 ಈ ನೋಟುಗಳನ್ನ ಆಸ್ ಅ ಬ್ಯಾಂಕ್ ನೋಟ್ ಆಗಿ ಕ್ಲಾಸಿಫೈ ಮಾಡಲಾಯಿತು. ಮತ್ತು ಅವುಗಳನ್ನ RBI ಆಕ್ಟ್ 1934 ನ ಆಧಾರದ ಮೇಲೆ ಈ ಬ್ಯಾಂಕ್ ನೋಟುಗಳನ್ನ RBI ನೇ ಮುದ್ರಿಸಬೇಕಾಗಿತ್ತು. ಸೊ ಆ ಕಾರಣಕ್ಕಾಗಿನೇ ಭಾರತ ಸರ್ಕಾರ ಈ ₹1 ನೋಟನ್ನ ಪ್ರಿಂಟ್ ಮಾಡಿ ಇನ್ನು ಎಲ್ಲಾ ಬ್ಯಾಂಕ್ ನೋಟುಗಳನ್ನ RBI ಮುದ್ರಿಸಲಾಗ್ತಿತ್ತು. ಇನ್ನೊಂದು ಕಾರಣ ಏನಂದ್ರೆ ಸಿಂಬಾಲಿಕ್ ಸಾವರ್ನಿಟಿ, ಅಂದ್ರೆ ಗವರ್ಮೆಂಟ್ ಈ ₹1 ನೋಟನ್ನ ಡೈರೆಕ್ಟ್ ಆಗಿ ಪ್ರಿಂಟ್ ಮಾಡೋದ್ರಿಂದ ಅದು ತನ್ನ ಅಥಾರಿಟಿನ ತೋರಿಸುತ್ತೆ. ಸೊ ಆ ಕಾರಣಕ್ಕಾಗಿ ಏನಂದ್ರೆ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯ ಮೇಲೆ ತನ್ನ ಅಧಿಕಾರ ಇದೆ ಅನ್ನೋದನ್ನ ಶೋಕೇಸ್ ಮಾಡೋ ಕಾರಣಕ್ಕಾಗಿ ಭಾರತ ಸರ್ಕಾರ ಅಥವಾ ಯಾವುದೇ ಸರ್ಕಾರ ಈ ₹1 ನೋಟನ್ನ ಏನ್ ಮಾಡುತ್ತೆ, ಪ್ರಿಂಟ್ ಮಾಡುತ್ತೆ. ಸೊ ಇಟ್ ಸಿಗ್ನಿಫೈಸಸ್ ಗವರ್ಮೆಂಟ್ಸ್ ಕಂಟ್ರೋಲ್ ಓವರ್ ಕಂಟ್ರೀಸ್ ಮಾನಿಟರಿ ಸಿಸ್ಟಮ್. ಸೊ ಅದಕ್ಕಾಗಿ ಏನ್ ಮಾಡುತ್ತೆ, ಸರ್ಕಾರ ಈ ₹1 ನೋಟನ್ನ ಪ್ರಿಂಟ್ ಮಾಡಿ ತನ್ನ ಅಧಿಕಾರವನ್ನ ತೋರಿಸುತ್ತೆ. ಸೊ ಹಾಗಾಗಿ ₹1 ನೋಟ್ ಭಾರತ ಸರ್ಕಾರ ಪ್ರಿಂಟ್ ಮಾಡುತ್ತೆ, ಇನ್ನು ಎಲ್ಲಾ ನೋಟುಗಳನ್ನ ಏನ್ ಮಾಡುತ್ತೆ, ಬ್ಯಾಂಕ್ ನೋಟುಗಳನ್ನ RBI ಮುದ್ರಿಸುತ್ತೆ.
ಸೊ ಈ ಒಂದ್ಸಲ ಏನಾಗಿತ್ತು, ಗವರ್ಮೆಂಟ್ 1994ರಲ್ಲಿ ಈ ₹1 ನೋಟನ್ನ ಪ್ರಿಂಟ್ ಮಾಡೋದನ್ನ ನಿಲ್ಲಿಸಿಬಿಟ್ಟಿತ್ತು. ಕಾರಣ ಏನಂದ್ರೆ ಈ ಪ್ರೊಡಕ್ಷನ್ ಕಾಸ್ಟ್, ಅಂದ್ರೆ ₹1 ನೋಟನ್ನ ಪ್ರಿಂಟ್ ಮಾಡೋಕೆ ತಗಲುವ ವೆಚ್ಚ ಜಾಸ್ತಿ ಆಗಿತ್ತು. ಹೈ ಪ್ರೊಡಕ್ಷನ್ ಕಾಸ್ಟ್ ಗಾಗಿ ಈ ₹1 ನೋಟನ್ನ ಭಾರತ ಸರ್ಕಾರ ಪ್ರಿಂಟ್ ಮಾಡೋದನ್ನ 94ರಲ್ಲಿ ನಿಲ್ಲಿಸಿಬಿಟ್ಟಿತ್ತು. ಆದ್ರೆ 2015ರಲ್ಲಿ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡಿ ಈ ₹1 ನೋಟನ್ನ ಪ್ರಿಂಟ್ ಮಾಡೋದನ್ನ ಸ್ಟಾರ್ಟ್ ಮಾಡಿ. ಸೊ ಭಾರತ ಸರ್ಕಾರ ಈ ₹1 ನೋಟನ್ನ ಎವ್ರಿ ಇಯರ್, ಅಂದ್ರೆ ಪ್ರತಿ ವರ್ಷ ಪ್ರಿಂಟ್ ಮಾಡೋದಿಲ್ಲ. ಸೊ ಅದರ ಎಕನಾಮಿಕ್ ಕಂಡೀಷನ್ಸ್ ಮತ್ತು ತನ್ನ ಪಾಲಿಸಿಗೆ ಅನುಗುಣವಾಗಿ ಏನ್ ಮಾಡುತ್ತೆ ಭಾರತ ಸರ್ಕಾರ ಈ ₹1 ನೋಟನ್ನ ಪ್ರಿಂಟ್ ಮಾಡ್ತಾ ಇರುತ್ತೆ. ಸೊ ನಾವು ನೋಡ್ತೀವಿ ಎಲ್ಲಾ ನೋಟುಗಳ ಮೇಲೆ, ಅಂದ್ರೆ ನಾವು ಬಳಸುವ ಎಲ್ಲಾ ಬ್ಯಾಂಕ್ ನೋಟುಗಳ ಮೇಲೆ ಒಂದು ಸಿಗ್ನೇಚರ್ ಇರುತ್ತೆ. ಸೊ ಆ ಸಿಗ್ನೇಚರ್ ಯಾರ್ದಂದ್ರೆ RBI ಗವರ್ನರ್ ಸಿಗ್ನೇಚರ್ ಇರುತ್ತೆ. ಸೊ ₹1 ನೋಟ್ ಮೇಲೆ ನಾವು ಬೇರೆ RBI ಗವರ್ನರ್ ಸಿಗ್ನೇಚರ್ ನ ನೋಡೋದಿಲ್ಲ. ಸೊ ₹1 ನೋಟ್ ಮೇಲೆ ಯಾರ ಸಿಗ್ನೇಚರ್ ನ ನೋಡ್ತೀವಿ ಅಂದ್ರೆ ₹1 ನೋಟನ್ನ ಭಾರತ ಸರ್ಕಾರ ಮುದ್ರಿಸೋದ್ರಿಂದ ಈ ₹1 ನೋಟ್ ಮೇಲೆ ಫೈನಾನ್ಸ್ ಸೆಕ್ರೆಟರಿ ಸೈನ್ ನ ನೋಡ್ತೀವಿ. ಮತ್ತೆ ಇನ್ನುಳಿದ ಎಲ್ಲಾ ಬ್ಯಾಂಕ್ ನೋಟುಗಳನ್ನ, ಅಂದ್ರೆ RBI ಮುದ್ರಿಸೋ ಎಲ್ಲಾ ನೋಟುಗಳ ಮೇಲೆ ನಾವು RBI ಗವರ್ನರ್ ನ ಸೈನ್ ನೋಡ್ತೀವಿ. ಸೊ ಎಲ್ಲಾ ಬ್ಯಾಂಕ್ ನೋಟುಗಳ ಮೇಲೆ RBI ಗವರ್ನರ್ ಸೈನ್ ಮತ್ತು ₹1 ನೋಟ್ ಮೇಲೆ ಫೈನಾನ್ಸ್ ಸೆಕ್ರೆಟರಿ ಸೈನ್. ಸೊ ಇಲ್ಲಿ ನೋಡ್ತಿರಬಹುದು ಈ ₹1 ನೋಟ್ ಮೇಲೆ ಮನಮೋಹನ್ ಸಿಂಗ್ ಅವರ ಸೈನ್ ಇದೆ. ಸೊ ಮನಮೋಹನ್ ಸಿಂಗ್ ಅವರು 1976 ಅಂದ್ರೆ 1976ರಲ್ಲಿ ನಮ್ಮ ಭಾರತ ಸರ್ಕಾರದ ಫೈನಾನ್ಸ್ ಸೆಕ್ರೆಟರಿ ಆಗಿ ಸೇವೆ ಸಲ್ಲಿಸಿದ್ರು. ಸೊ ಆ ಕಾರಣಕ್ಕಾಗಿ ಇಲ್ಲಿ ಕಾಣ್ತಿರೋ ₹1 ನೋಟ್ ಮೇಲೆ ಮನಮೋಹನ್ ಸಿಂಗ್ ಅವರ ಸಿಗ್ನೇಚರ್ ನ ನೋಡ್ತೀವಿ. ಸೊ ಇನ್ನುಳಿದ ಎಲ್ಲಾ ಬ್ಯಾಂಕ್ ನೋಟುಗಳ ಮೇಲೆ ನಾವು RBI ಗವರ್ನರ್ ನ ಸಿಗ್ನೇಚರ್ ನೋಡ್ತೀವಿ. ಸೊ ಪ್ರಸ್ತುತ ನಮ್ಮ ಫೈನಾನ್ಸ್ ಸೆಕ್ರೆಟರಿ ಯಾರಂದ್ರೆ ಅಜಯ್ ಸೇಠ್. ಸೊ ಅವರು ಒಂದ್ ವೇಳೆ ಏನಾದ್ರು ಗವರ್ಮೆಂಟ್ ₹1 ನೋಟ್ ಇಶ್ಯೂ ಮಾಡಿದ್ರೆ ಸೊ ಅದ್ರ ಮೇಲೆ ನಾವು ಅಜಯ್ ಸೇಠ್ ಅವರ ಸಿಗ್ನೇಚರ್ ನೋಡ್ತೀವಿ. ಅದೇ ರೀತಿ ಪ್ರಸ್ತುತ RBI ಗವರ್ನರ್ ಅಂದ್ರೆ ಸಂಜಯ್ ಮಲ್ಹೋತ್ರಾ ಅವರು. ಸೊ ಏನಾದ್ರು ಗವರ್ಮೆಂಟ್ ಈಗ ಪ್ರಸ್ತುತವಾಗಿ ಬ್ಯಾಂಕ್ ನೋಟುಗಳು ಹೊರ ಬರ್ತಾ ಇದ್ರೆ RBI ಅವುಗಳನ್ನ ನೋಟುಗಳನ್ನ ಮುದ್ರಿಸ್ತಾ ಇದ್ರೆ ಅದ್ರ ಮೇಲೆ ನಾವು ಸಂಜಯ್ ಮಲ್ಹೋತ್ರಾ ಅವರ ಸಿಗ್ನೇಚರ್ ನೋಡ್ತೀವಿ. ಸೊ ₹1 ನೋಟ್ ಮೇಲೆ ಫೈನಾನ್ಸ್ ಸೆಕ್ರೆಟರಿ ಸೈನ್, ಇನ್ನುಳಿದ ಎಲ್ಲಾ ಬ್ಯಾಂಕ್ ನೋಟುಗಳ ಮೇಲೆ ಈ ಗವರ್ನರ್ ಅಂದ್ರೆ RBI ಗವರ್ನರ್ ಸೈನ್ ನ ನೋಡ್ತೀವಿ. ಸೊ ಈಗ ಡೀಟೇಲ್ ಆಗಿ ಗೊತ್ತಲ್ಲ ₹1 ನೋಟನ್ನು ಯಾರು ಪ್ರಿಂಟ್ ಮಾಡ್ತಾರೆ ಮತ್ತು ಈ ಬ್ಯಾಂಕ್ ನೋಟುಗಳನ್ನ ಯಾರು ಮುದ್ರಿಸ್ತಾರೆ, ಯಾರ ಸಿಗ್ನೇಚರ್ ಯಾವ ನೋಟ್ ಮೇಲೆ ಇರುತ್ತೆ. ಸೊ ಈ ನೋಟುಗಳನ್ನ ಎಲ್ಲಿ ಮುದ್ರಿಸಲಾಗುತ್ತೆ? ಈ ನೋಟುಗಳನ್ನ ನಮ್ಮ ದೇಶದಲ್ಲಿ ಪ್ರಮುಖವಾಗಿ 4 ಸ್ಥಳಗಳಲ್ಲಿ ಮುದ್ರಿಸಲಾಗುತ್ತೆ. ಸೊ ಅವುಗಳನ್ನ ಈಗ ನಾವು ನೋಡೋಣ. ನಾವು ಬಳಸುವ ಎಲ್ಲಾ ನೋಟುಗಳನ್ನ ನಮ್ಮ ದೇಶದ ಪ್ರಮುಖವಾಗಿ 4 ಸ್ಥಳಗಳಲ್ಲಿ ನಾವೇನ್ ಮಾಡ್ತೀವಿ, ಅವುಗಳನ್ನ ಮುದ್ರಿಸ್ತೀವಿ. ಸೊ ಯಾವ್ಯಾವ ಅಂದ್ರೆ ಮೊದಲನೇದಾಗಿ ಮಧ್ಯಪ್ರದೇಶದ ದೇವಾಸ್, ಮಹಾರಾಷ್ಟ್ರದ ನಾಸಿಕ್, ನಮ್ಮ ಕರ್ನಾಟಕದ ಮೈಸೂರು ಮತ್ತು ಪಶ್ಚಿಮ ಬಂಗಾಳನ ಸಾಲ್ಬೋನಿ. ಈ 4 ಸ್ಥಳಗಳಲ್ಲಿ ನಾವೇನ್ ಮಾಡ್ತೀವಿ, ಈ ಎಲ್ಲಾ ನೋಟುಗಳನ್ನ ನಾವು ಮುದ್ರಿಸ್ತೀವಿ. ಸೊ ಮೊದಲೆರಡು ದೇವಾಸ್ ಮತ್ತು ನಾಸಿಕ್ ಇವೆರಡು ಗವರ್ಮೆಂಟ್ ಅಂಡರ್ದಲ್ಲಿ ಬಂದು ಅವುಗಳನ್ನ ಸೆಕ್ಯೂರಿಟಿ ಪ್ರಿಂಟಿಂಗ್ ಅಂಡ್ ಮಿಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಇವ್ರೇನ್ ಮಾಡ್ತಾರೆ, ಇವುಗಳನ್ನ ಮ್ಯಾನೇಜ್ ಮಾಡ್ತಾರೆ. ಸೊ ಇವೆರಡು ಪ್ರಿಂಟಿಂಗ್ ಪ್ರೆಸ್ಗಳು ಗವರ್ಮೆಂಟ್ ಅಂಡರ್ದಲ್ಲಿ ಬರೋದ್ರಿಂದ ಸೊ ಅವುಗಳನ್ನ SPM CIL ಏನ್ ಮಾಡುತ್ತೆ, ಇವುಗಳು 2 ಪ್ರೆಸ್ಗಳನ್ನ ಮ್ಯಾನೇಜ್ ಮಾಡುತ್ತೆ. ಸೊ ಇನ್ನುಳಿದ ನಮ್ಮ ಕರ್ನಾಟಕದ ಮೈಸೂರು ಮತ್ತು ಸಾಲ್ಬೋನಿ ಇವೆರಡನ್ನು RBI ಅಂಡರ್ದಲ್ಲಿ ಬಂದು ಇವುಗಳನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಾ ಪ್ರೈವೇಟ್ ಲಿಮಿಟೆಡ್ ಇವ್ರೇನ್ ಮಾಡ್ತಾರೆ, ಈ 2 ಪ್ರೆಸ್ಗಳನ್ನ, ಈ 2 ಮೈಸೂರು ಮತ್ತು ಸಾಲ್ಬೋನಿ ಈ 2 ಪ್ರಿಂಟಿಂಗ್ ಪ್ರೆಸ್ಗಳನ್ನ ಮ್ಯಾನೇಜ್ ಮಾಡ್ತಾರೆ. ಈ 4 ಸ್ಥಳಗಳಲ್ಲಿ ಏನಾಗುತ್ತೆ, ನಮ್ಮ ಭಾರತದಲ್ಲಿ ಬಳಸುವ ಎಲ್ಲಾ ನೋಟುಗಳನ್ನ ನಾವು ಮುದ್ರಿಸ್ತೀವಿ. ನಾವು ದಿನನಿತ್ಯ ಬಳಸುವ ಈ ನೋಟುಗಳ ಮೇಲೆ ಬೇರೆ ಬೇರೆ ಭಾಷೆಯಲ್ಲಿ ಏನ್ ಮಾಡ್ತೀವಿ, ಆ ನೋಟಿನ ರಾಶಿಯನ್ನ ಮುದ್ರಿಸಿರ್ತೀವಿ. ಸೊ ಉದಾಹರಣೆಗೆ ₹50 ನೋಟನ್ನ ತಗೊಂಡ್ರೆ ಆ ₹50 ನೋಟ್ ಮೇಲೆ ಟೋಟಲ್ ಆಗಿ ನಾವು 17 ಭಾಷೆಗಳನ್ನ ನೋಡ್ತೀವಿ. ಅಂದ್ರೆ 15 ಸ್ಥಾನಿಕ ಭಾಷೆಗಳು, ಹಿಂದಿ, ಇಂಗ್ಲಿಷ್ ಈ ರೀತಿ ಒಟ್ಟಾರೆಯಾಗಿ 17 ಭಾಷೆಗಳಲ್ಲಿ ಆ ನೋಟಿನ ಮೇಲೆ ಆ ರಾಶಿಯನ್ನ, ಅಂದ್ರೆ ಪ್ರಸ್ತುತವಾಗಿರುವ ಯಾವುದೇ ನೋಟಿನ ಅಂದ್ರೆ 100, 50, 1000, 2000 ಈ ರೀತಿ ಯಾವುದೇ ನೋಟನ್ನು ತಗೊಂಡ್ರು ಆ ನೋಟಿನ ಮೇಲೆ ಆ ನೋಟಿನ ರಾಶಿಯನ್ನ ಟೋಟಲ್ ಆಗಿ 17 ಭಾಷೆಗಳಲ್ಲಿ ಮುದ್ರಿಸಿರ್ತೀವಿ. ಸೊ ನಾವು ಒಂದು ನೋಟನ್ನ ತಗೊಂಡ್ರೆ ಆ ನೋಟಿನ ಮೇಲೆ ಕೌಂಟ್ ಮಾಡಿದಾಗ ಟೋಟಲ್ ಆಗಿ ನಮ್ಗೆ ಎಷ್ಟು ಭಾಷೆಗಳು ಸಿಗ್ತಾವ ಅಂದ್ರೆ 17 ಭಾಷೆಗಳು, 15 ಸ್ಥಾನಿಕ ಭಾಷೆಗಳು, ಹಿಂದಿ, ಇಂಗ್ಲಿಷ್ ಈ ರೀತಿ ಟೋಟಲ್ ಆಗಿ 17 ಭಾಷೆಗಳನ್ನ ನಾವು ಒಂದು ನೋಟಿನ ಮೇಲೆ ನೋಡ್ತೀವಿ. ಸೊ ನಾವು ನಮ್ಮ ದೇಶದ ಕರೆನ್ಸಿಯನ್ನ ಯಾವ ರೀತಿ ಡಿನೋಟ್ ಮಾಡ್ತೀವಿ ಅಂದ್ರೆ ರೂಪಾಯಿ ಅಂತ ಡಿನೋಟ್ ಮಾಡ್ತೀವಿ. ಅಂದ್ರೆ ಅಮೆರಿಕದ ಡಾಲರ್, ಯುರೋಪ್ನ ಯೂರೋ ಈ ರೀತಿ ಯಾವ ರೀತಿ ಆ ದೇಶದ ಕರೆನ್ಸಿಯನ್ನ ಡಿನೋಟ್ ಮಾಡ್ತಾರೋ ಅದೇ ರೀತಿ ನಾವು ನಮ್ಮ ದೇಶದ ಕರೆನ್ಸಿಯನ್ನ ರೂಪಾಯಿ ಅಂತ ಡಿನೋಟ್ ಮಾಡ್ತೀವಿ. ಸೊ ನಮ್ಮ ದೇಶದ ಕರೆನ್ಸಿನ ಡಿನೋಟ್ ಮಾಡೋದಕ್ಕೆ ನಾವು ಯಾವ್ದಾದ್ರು ಸಿಂಬಲ್ ಬಳಸ್ತಿದ್ವಾ? ಸೊ ಎಸ್, ನಾವು ಒಂದು ಚಿಹ್ನೆಯನ್ನ ಬಳಸ್ತೀವಿ. ಸೊ ಯಾವ್ದಂದ್ರೆ ಈ ರೂಪಾಯಿ ಚಿಹ್ನೆ. ಸೊ ಈ ಚಿಹ್ನೆಯನ್ನ ಭಾರತ ಸರ್ಕಾರ 2010 ಜುಲೈ 15ರಂದು ಸ್ವೀಕರಿಸಿತು. ಸೊ ಇದಕ್ಕಿಂತ ಮುಂಚೆ ಯಾವ್ದಾದ್ರು ಚಿಹ್ನೆಯನ್ನ ಬಳಸ್ತಿತ್ತಾ? ಸೊ ಇದಕ್ಕಿಂತ ಮುಂಚೆ ಭಾರತ ಸರ್ಕಾರ ನಮ್ಮ ದೇಶದ ಕರೆನ್ಸಿನ ಡಿನೋಟ್ ಮಾಡೋದಕ್ಕೆ ಯಾವುದೇ ಚಿಹ್ನೆ ಬಳಸ್ತಿರಲಿಲ್ಲ. ಬದಲಾಗಿ RS, RE ಈ ರೀತಿ ನಾವು ಇನಿಷಿಯಲ್ ನ ಬಳಸ್ತಿದ್ವಿ. ಸೊ 2010ರ ನಂತರ
ಈ ರೂಪಾಯಿ ಚಿಹ್ನೆನ ನಾವು ಬಳಸಕ್ ಪ್ರಾರಂಭ ಮಾಡಿದ್ವಿ. ಸೊ ಭಾರತ ಸರ್ಕಾರ ಯಾವಾಗ ಅಂದ್ರೆ ನ್ಯಾಷನಲ್ ಡಿಸೈನ್ ಕಾಂಪಿಟೇಷನ್ ನ ಆಯೋಜಿಸಿತು. ಸೊ ನ್ಯಾಷನಲ್ ಡಿಸೈನ್ ಕಾಂಪಿಟೇಷನ್ ನ ಮೂಲಕ ಈ ರೂಪಾಯಿ ಚಿಹ್ನೆಯನ್ನ ಏನ್ ಮಾಡಿತು, ಭಾರತ ಸರ್ಕಾರ ಆಯ್ಕೆ ಮಾಡಿತು. ಸೊ ಈ ರೂಪಾಯಿ ಚಿಹ್ನೆನ ಉದಯ್ ಕುಮಾರ್ ಧರ್ಮಲಿಂಗಂ ಎಂಬುವರು ಏನ್ ಮಾಡಿದ್ರು, ರಚನೆ ಮಾಡಿದ್ರು. ಸೊ ಅವರು ಈ ನ್ಯಾಷನಲ್ ಡಿಸೈನ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ಸೊ ಅಲ್ಲಿ ಈ ರೂಪಾಯಿ ಚಿಹ್ನೆನ ಏನಾಯ್ತು, ಭಾರತ ಸರ್ಕಾರ ಆಯ್ಕೆ ಮಾಡಿತು. ಸೊ ಇವರೊಬ್ಬರು ಅಕಾಡೆಮಿಕ್ ಮತ್ತು ಡಿಸೈನರ್ ಆಗಿದ್ರು. ಸೊ ಇವರು ತಯಾರಿಸಿದ ಈ ರೂಪಾಯಿ ಚಿಹ್ನೆನ ಭಾರತ ಸರ್ಕಾರ 2010ರಲ್ಲಿ ಏನ್ ಮಾಡಿತು, ಸ್ವೀಕರಿಸಿತು. ಸೊ ಅವಾಗಿಂದ ನಾವೇನ್ ಬಳಸಕ್ ಮಾಡಿದ್ವಿ, ನಮ್ಮ ಕರೆನ್ಸಿನ ಈ ರೂಪಾಯಿ ಚಿಹ್ನೆಯಲ್ಲಿ ಗುರುತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ 2010 ನಂತರ ಈ ರೂಪಾಯಿ ಚಿಹ್ನೆನ ನಾವು ನೋಡ್ತೀವಿ. ನೋಟುಗಳನ್ನ ಅವುಗಳ ರಾಶಿಗೆ ಅನುಗುಣವಾಗಿ 17 ಭಾಷೆಗಳಲ್ಲಿ ಅದರ ಮೇಲೆ ಮುದ್ರಿತವಾದ 17 ಭಾಷೆಗಳು ಒಂದು ನೋಟಿನ ಮೇಲೆ ಮುದ್ರಿತವಾಗಿರ್ತವೆ ಅಂತ ಹೇಳಿ. ಅದ್ರ ಜೊತೆಗೆ ಈ ನೋಟುಗಳ ಮೇಲೆ ನಮ್ಮ ಭಾರತದ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳನ್ನ ಮುದ್ರಿಸಲಾಗುತ್ತೆ. ಮತ್ತೆ ಈ ನೋಟುಗಳನ್ನ ಬೇರೆ ಬೇರೆ ಬಣ್ಣದಲ್ಲಿ ಅವುಗಳ ರಾಶಿಗೆ ಅನುಗುಣವಾಗಿ ಬೇರೆ ಬೇರೆ ಬಣ್ಣದಲ್ಲಿ ನಾವೇನ್ ಮಾಡ್ತೀವಿ, ಅದನ್ನ ಪ್ರಿಂಟ್ ಮಾಡಿರ್ತೀವಿ. ಸೊ ಅವುಗಳನ್ನ ಈಗ ನೋಡೋಣ. ಸೊ ಈ 10 ರೂಪಾಯಿ ನೋಟ್ ಚಾಕ್ಲೇಟ್ ಬ್ರೌನ್ ಬಣ್ಣದಲ್ಲಿ ಮುದ್ರಿತವಾಗಿರುವ 10 ರೂಪಾಯಿ ನೋಟ್ ಮೇಲೆ ಒಡಿಸಾದಲ್ಲಿರುವ ಕೋನಾರ್ಕ್ನ ಸೂರ್ಯ ಮಂದಿರನ ನೋಡ್ತೀವಿ. ಈ ಸೂರ್ಯ ಮಂದಿರ 13ನೇ ಶತಮಾನದಲ್ಲಿ ಈಸ್ಟರ್ನ್ ಗಂಗಾ ಡೈನೆಸ್ಟಿಗೆ ಸೇರಿದ ನರಸಿಂಹದೇವ ಎನ್ನುವರು ನಿರ್ಮಾಣ ಮಾಡ್ತಾರೆ. ಅದೇ ರೀತಿ ಗ್ರೀನಿಶ್ ಯೆಲ್ಲೋ ಬಣ್ಣದಲ್ಲಿರುವ 20 ರೂಪಾಯಿ ನೋಟ್ ಮೇಲೆ ಮಹಾರಾಷ್ಟ್ರದಲ್ಲಿರುವ ಎಲ್ಲೋರ ಗುಹೆಗಳು ನೋಡ್ತೀವಿ. ಪರ್ಟಿಕ್ಯುಲರ್ ಆಗಿ ಈ 20 ರೂಪಾಯಿ ನೋಟ್ ಮೇಲೆ ಪ್ರಿಂಟ್ ಆಗಿರುವುದು ಕೈಲಾಸ್ ಮಂದಿರ. ಸೊ ಎಲ್ಲೋರ ಗುಹೆಗಳು ಅಂದ್ರೆ ಒಂದು ಗುಹೆಗಳ ಸಮೂಹ. ಅದರಲ್ಲಿ 17 ಹಿಂದೂ ಗುಹೆಗಳು, 12 ಬುದ್ಧಿಸ್ಟ್ ಗುಹೆಗಳು ಮತ್ತು 5 ಜೈನ ಗುಹೆಗಳಿವೆ. ಸೊ ಅದಕ್ಕಾಗಿ ಏನ್ ಮಾಡ್ತೀವಿ, ಈ ಎಲ್ಲೋರ ಗುಹೆಗಳಲ್ಲಿ ಪರ್ಟಿಕ್ಯುಲರ್ ಆಗಿ 20 ರೂಪಾಯಿ ನೋಟ್ ಮೇಲೆ ಪ್ರಿಂಟ್ ಆಗಿರುವುದು ಕೈಲಾಸ್ ಮಂದಿರ. ಸೊ ಅದು ಗುಹೆ ನಂಬರ್ 16 ಗುಹೆ ನಂಬರ್ 16 ನಾವು ಈ 20 ರೂಪಾಯಿ ನೋಟ್ ಮೇಲೆ ನೋಡ್ತೀವಿ. ಸೊ ಈ ಫ್ಲೋರೋಸೆಂಟ್ ಬಣ್ಣದಲ್ಲಿ ಪ್ರಿಂಟ್ ಆಗಿರುವುದು 50 ರೂಪಾಯಿ ನೋಟು. ಸೊ ಅದರ ಮೇಲೆ ನಾವು ನಮ್ಮ ಕರ್ನಾಟಕದ ಹಂಪಿಯಲ್ಲಿರುವ ರಥನ ನೋಡ್ತೀವಿ. ಸೊ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಾಣವಾಗಿರುವ ವಿಜಯ ವಿಠಲ ಮಂದಿರದ ಆವರಣದಲ್ಲಿರುವ ಕಲ್ಲಿನ ರಥವನ್ನ ನಾವು ಈ 50 ರೂಪಾಯಿ ನೋಟ್ ಮೇಲೆ ನೋಡ್ತೀವಿ. ಸೊ ಅದೇ ರೀತಿಯಾಗಿ ಲೆವೆಂಡರ್ ಬಣ್ಣದಲ್ಲಿ ಮುದ್ರಿತವಾಗಿರುವ ಈ 100 ರೂಪಾಯಿ ನೋಟ್ ಮೇಲೆ ಗುಜರಾತ್ ನಲ್ಲಿರುವ ರಾಣಿ ಕಿ ವಾವ್ನ ನೋಡ್ತೀವಿ. ಸೊ ಈ ರಾಣಿ ಕಿ ವಾವ್ ಗುಜರಾತ್ ನಲ್ಲಿ ಇದೆ. ಸೊ ಅದನ್ನ ನಾವು ಈ 100 ರೂಪಾಯಿ ನೋಟ್ ಮೇಲೆ ನೋಡ್ತೀವಿ. ರಾಣಿ ಕಿ ವಾವ್ನ ಈ ಉದಯಮತಿ ರಾಣಿ ಎಂಬುವರು ಈ ರಾಣಿ ಕಿ ವಾವ್ನ ನಿರ್ಮಿಸಿದ್ರು. ಸೊ ಅದೇ ಇನ್ನೊಂದು 200 ರೂಪಾಯಿ ನೋಟ್ ಈ ಬ್ರೈಟ್ ಯೆಲ್ಲೋ ಬಣ್ಣದಲ್ಲಿ ಇದನ್ನ ಮುದ್ರಿಸಲಾಗಿರುತ್ತೆ. ಸೊ ಇದ್ರ ಮೇಲೆ ಏನ್ ನೋಡ್ತೀವಿ ನಾವು, ಮಧ್ಯಪ್ರದೇಶದಲ್ಲಿರುವ ಸಾಂಚಿ ಸ್ತೂಪ್, ಇದೊಂದು ಬುದ್ಧಿಸ್ಟ್ ಸ್ತೂಪ ಆಗಿದ್ದು ಇದನ್ನ ನಾವು 200 ರೂಪಾಯಿ ನೋಟ್ ಮೇಲೆ ನೋಡ್ತೀವಿ. ಸೊ ಈಗ 500 ರೂಪಾಯಿ ನೋಟ್, ಸೊ ಸ್ಟೋನ್ ಗ್ರೇ ಬಣ್ಣದಲ್ಲಿ 500 ರೂಪಾಯಿ ನೋಟನ್ನ ಮುದ್ರಿಸಲಾಗುತ್ತೆ. ಸೊ ಇದ್ರ ಮೇಲೆ ನೋಡೋದು ಎಲ್ಲರಿಗೂ ಗೊತ್ತಿರೋದು ಏನಂದ್ರೆ, ಆಗಸ್ಟ್ 15ರಂದು ನಮ್ಮ ದೇಶದ ಪ್ರಧಾನಿ ಪ್ರತಿ ವರ್ಷ ಈ ಸ್ಥಳದಲ್ಲಿ ಹೋಗಿ ಭಾಷಣ ಮಾಡ್ತಾರೆ. ಸೊ ಇದ್ರ ಇಂಟ್ರೊಡಕ್ಷನ್ ಏನು ಅವಶ್ಯಕತೆ ಇಲ್ಲ. ಇದೊಂದು ಕೆಂಪು ಕೋಟೆ. ಸೊ ಈ ಸ್ಟೋನ್ ಗ್ರೇ ಬಣ್ಣದಲ್ಲಿ ಪ್ರಿಂಟ್ ಆಗಿರುವ 500 ರೂಪಾಯಿ ನೋಟ್ ಮೇಲೆ ನಾವು ಈ ಕೆಂಪು ಕೋಟೆನ ನೋಡ್ತೀವಿ. ಈ ಕೆಂಪು ಕೋಟೆನ ಯಾರು ನಿರ್ಮಿಸಿದ್ರೆ ಶಹಾಜಾನ್. ಯಾವಾಗ ಆತ ತನ್ನ ರಾಜಧಾನಿಯನ್ನ ಆಗ್ರಾದಿಂದ ದೆಹಲಿಗೆ ವರ್ಗಾಯಿಸಿದ್ದವೋ ಸೊ ಅವಾಗ ಆತ ಏನ್ ಮಾಡ್ತಾನೆ, ದೆಹಲಿಯಲ್ಲಿ ಈ ಕೆಂಪು ಕೋಟೆನ ನಿರ್ಮಾಣ ಮಾಡ್ತಾರೆ. ಸೊ ಈಗ ಸರ್ಕ್ಯುಲೇಷನ್ ಅಲ್ಲಿ ಇಲ್ಲದೆ ಇರೋ ನೋಟ್ ಯಾವ್ದಂದ್ರೆ ಅದು 2000 ರೂಪಾಯಿ ನೋಟ್. ಸೊ ಅದ್ರ ಮೇಲೆ ನಾವು ಯಾವ್ದನ್ನ ನೋಡ್ತೀವಿ, ಮಂಗಳಯಾನವನ್ನ ನೋಡ್ತೀವಿ. ಸೊ ಈ ರೀತಿ ಎಲ್ಲಾ ನೋಟ್ಗಳ ಮೇಲೆ ನಮ್ಮ ಭಾರತದ ಪ್ರಮುಖ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಗಳನ್ನ ನೋಡ್ತೀವಿ. ಈ ಎಲ್ಲಾ ನೋಟುಗಳು ಬೇರೆ ಬೇರೆ ಬಣ್ಣದಲ್ಲಿದ್ದು ಎಲ್ಲಾ ನೋಟುಗಳ ಮೇಲೂ ಬೇರೆ ಬೇರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಗಳನ್ನ ಮುದ್ರಿಸಲಾಗಿದೆ. ಸೊ ಒಂದು ನೋಟನ್ನ ಪ್ರಿಂಟ್ ಮಾಡುವಾಗ ಈ ರೀತಿ ಎಲ್ಲಾ ಡೀಟೇಲ್ಗಳು ಇರ್ತದೆ. ಸೊ ಇವಾಗ ಗೊತ್ತಾಯ್ತಲ್ಲ ಈ ನೋಟ್ಗಳನ್ನ ಯಾರು ಮತ್ತು ಎಲ್ಲಿ ಮುದ್ರಿಸ್ತಾರೆ. ಸೊ ಇದೀಗ ನಿಮ್ಗೊಂದು ಇದ್ದ ಕನ್ಫ್ಯೂಷನ್. ಸೊ ನಾವು ಒಂದು ಪ್ರಶ್ನೆ ಕೇಳಿದ್ರೆ ನೋಟುಗಳನ್ನ ಯಾರು ಮುದ್ರಿಸ್ತಾರೆ ಅಂದಾಗ ಸಡನ್ ಆಗಿ ನಾವು RBI ಅಂತ ಹೇಳ್ತೇವೆ. ಸೊ ಈಗ ನಾವು ಆ ಆನ್ಸರ್ನ ಕೊಡೋದಿಲ್ಲ. 1 ರೂಪಾಯಿ ನೋಟನ್ನ ಭಾರತ ಸರ್ಕಾರ, ಇನ್ನುಳಿದ ಎಲ್ಲಾ ಬ್ಯಾಂಕ್ ನೋಟುಗಳನ್ನ RBI ಮುದ್ರಿಸಿದೆ. ಮತ್ತೆ ಹಾಗೇನೆ ಒಂದು ನೋಟನ್ನ ನೋಡಿದಾಗ ಒಂದು ನೋಟ್ ಮೇಲೆ ಟೋಟಲ್ ಆಗಿ 17 ಭಾಷೆಗಳನ್ನ ನೋಡ್ತೀವಿ. ಅದ್ರ ಜೊತೆಗೆ ಈ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳು, ನಮ್ಮ ಭಾರತದ ಸೈಟ್ಗಳನ್ನ ಹೆರಿಟೇಜ್ ಸೈಟ್ಗಳನ್ನ ಏನ್ ಮಾಡ್ತೀವಿ, ಆ ನೋಟ್ಗಳನ್ನ ನೋಡ್ತೀವಿ. ಸೊ ಇದೇ ರೀತಿ ಇನ್ನೊಂದು ನಾನು ಪ್ರಶ್ನೆ ಕೇಳಿದ್ರೆ, ಸೊ ಈ ನಾಣ್ಯಗಳನ್ನ ಯಾರು ತಯಾರಿಸ್ತಾರೆ ಅಂತ ಈ ಪ್ರಶ್ನೆ ನಾನು ಏನಾದ್ರು ಕೇಳಿದ್ರೆ ನಿಮ್ ಕಡೆಯಿಂದ ಬರೋ ಉತ್ತರ RBI. ಸೊ ಆ ಉತ್ತರ ತಪ್ಪು. ಈ ನೋಟುಗಳಲ್ಲಿ ಎಲ್ಲಾ ನೋಟುಗಳನ್ನ RBI ಹೇಗೆ ತಯಾರು ಮಾಡೋದು, 1 ರೂಪಾಯಿ ನೋಟನ್ನ ಭಾರತ ಸರ್ಕಾರ ಮತ್ತು ಬ್ಯಾಂಕ್ ನೋಟುಗಳನ್ನ RBI ತಯಾರು ಮಾಡ್ತು. ಸೊ ಅದೇ ರೀತಿ ಈ ನಾಣ್ಯಗಳನ್ನ RBI ತಯಾರಿಸೋದಿಲ್ಲ. ಸೊ ಈ ನಾಣ್ಯಗಳನ್ನ ಯಾರು ತಯಾರಿಸ್ತಾರೆ ಅಂತ ಕೇಳಿದಾಗ ನಾಣ್ಯಗಳನ್ನ ನಮ್ಮ ಭಾರತ ಸರ್ಕಾರ ತಯಾರಿಸುತ್ತೆ. ಸೊ RBI ನಾಣ್ಯಗಳನ್ನ ಯಾವ ನಾಣ್ಯಗಳನ್ನು ತಯಾರಿಸೋದಿಲ್ಲ. ಸೊ ಈ ನೋಟುಗಳಲ್ಲಿ ಹೇಗೆ ಡಿವೈಡ್ ಮಾಡೋದು, 1 ರೂಪಾಯಿ ನೋಟನ್ನ ಮಾತ್ರ ಭಾರತ ಸರ್ಕಾರ, ಇನ್ನು ಎಲ್ಲಾ ನೋಟುಗಳನ್ನ RBI ತಯಾರಿಸು. ಸೊ ಈ ರೀತಿ ನಾಣ್ಯಗಳಲ್ಲಿ ಯಾವುದೇ ಡಿವಿಷನ್ ಇಲ್ಲ.
ಸೊ ಎಲ್ಲಾ ನಾಣ್ಯಗಳನ್ನ ಯಾವುದೇ ಡಿನಾಮಿನೇಷನ್ ಇರಲಿ ಆ ಎಲ್ಲಾ ನಾಣ್ಯಗಳನ್ನ ಏನ್ ಮಾಡುತ್ತೆ ಭಾರತ ಸರ್ಕಾರ ತಯಾರಿಸುತ್ತೆ. ಸೊ ನಮ್ಮ ದೇಶದಲ್ಲಿ ಪ್ರಮುಖವಾಗಿ 4 ಸ್ಥಳಗಳಲ್ಲಿ ಈ ನಾಣ್ಯಗಳನ್ನ ಏನ್ ಮಾಡಾಗುತ್ತೆ ಟಂಕಿಸಲಾಗುತ್ತೆ. ಸೊ ಆ 4 ಸ್ಥಳಗಳನ್ನ ಈಗ ನಾವು ನೋಡೋಣ. ನಮ್ಮ ದೇಶದಲ್ಲಿ ಟೋಟಲ್ ಆಗಿ 4 ಸ್ಥಳಗಳಲ್ಲಿ ಟಂಕಶಾಲೆನ ನಿರ್ಮಾಣ ಮಾಡಿದ್ವಿ. ಸೊ ಆ ಟಂಕಶಾಲೆಯಲ್ಲಿ ನಾವು ಬಳಸುವ ನಾಣ್ಯಗಳನ್ನ ತಯಾರಿಸ್ತೀವಿ. ಸೊ ಅವು ಯಾವ 4 ಟಂಕಶಾಲೆಗಳು ಅಂದ್ರೆ ಕೋಲ್ಕತ್ತಾ, ಮುಂಬೈ, ಹೈದರಾಬಾದ್ ಮತ್ತು ನೋಯ್ಡಾ. ಇದರಲ್ಲಿ ಅತ್ಯಂತ ಹಳೆ ಟಂಕಶಾಲೆ ಯಾವುದಂದ್ರೆ ಅದು ಕೋಲ್ಕತ್ತಾ. ಸೊ ಅದನ್ನ 1757ರಲ್ಲಿ ಪ್ರಾರಂಭಿಸಲಾಯಿತು. ಸೊ ಅದರಿಂದ ಲೇಟೆಸ್ಟ್ ಆಗಿ ಇರುವ ಟಂಕಶಾಲೆ ಯಾವುದಂದ್ರೆ ಅದು ನೋಯ್ಡಾ ಟಂಕಶಾಲೆ. ಸೊ ಈ ನಾಣ್ಯಗಳಲ್ಲಿ ವಿಶೇಷತೆ ಏನಂದ್ರೆ ಈ ನಾಣ್ಯಗಳನ್ನ ನೋಡಿದಾಗ ನಾವು ಅದು ಯಾವ ಟಂಕಶಾಲೆಯಲ್ಲಿ ಟಂಕಿಸಲಾಯಿತು ಮತ್ತು ಇಯರ್ ಆಫ್ ಇಶ್ಯೂ ಅಂದ್ರೆ ಯಾವ ವರ್ಷದಲ್ಲಿ ಅದನ್ನ ಟಂಕಿಸಲಾಯಿತು, ಅದರ ಜೊತೆಗೆ ಯಾವ ಟಂಕಶಾಲೆ, ಈ 4 ಟಂಕಶಾಲೆಗಳಲ್ಲಿ ಯಾವ ಟಂಕಶಾಲೆಯಲ್ಲಿ ಅದನ್ನ ತಯಾರಿಸಲಾಯಿತು ಅಂತ ಆ ನಾಣ್ಯವನ್ನ ನೋಡಿ ಹೇಳ್ಬೋದು. ಸೊ ಪರ್ಟಿಕ್ಯುಲರ್ ಸಿಂಬಲ್ಗಳನ್ನು ಆ ನಾಣ್ಯಗಳ ಮೇಲೆ ಕೊಟ್ಟಿರ್ತಾರೆ. ಸೊ ಆ ಸಿಂಬಲ್ ಅನ್ನ ನೋಡಿ ಅದು ಯಾವ ಟಂಕಶಾಲೆಯಲ್ಲಿ ತಯಾರಾಯಿತು ಅಂತ ನಾವು ಹೇಳ್ಬೋದು. ಸೊ ಒಂದು ವೇಳೆ ಏನಾದ್ರೂ ಒಂದು ನಾಣ್ಯ ಕೋಲ್ಕತ್ತಾ ಟಂಕಶಾಲೆಯಲ್ಲಿ ತಯಾರಿಸಲಾಗಿತ್ತಂದ್ರೆ ಆ ನಾಣ್ಯದ ಮೇಲೆ ಯಾವ ವರ್ಷದಲ್ಲಿ ತಯಾರಾಯಿತು ಆ ವರ್ಷ ಇರುತ್ತೆ, ಅದ್ರ ಜೊತೆಗೆ ಯಾವುದೇ ಸಿಂಬಲ್ ಇರಲಿಲ್ಲ ಅಂದ್ರೆ ಅದು ಕೋಲ್ಕತ್ತಾ ಟಂಕಶಾಲೆಯಲ್ಲಿ ತಯಾರಿಸಲಾಗಿದೆ ಅಂತ ಅರ್ಥ. ಅದ್ರ ಜೊತೆಗೆ ಒಂದು ವೇಳೆ ಆ ನಾಣ್ಯದ ಮೇಲೆ ಏನಾದ್ರೂ ಡೈಮಂಡ್ ಶೇಪ್ ಇದ್ದು ಡೈಮಂಡ್ ಶೇಪ್ ಜೊತೆಗೆ ಇಯರ್ ಆಫ್ ಇಶ್ಯೂ ಇತ್ತು ಅಂದ್ರೆ ಅದು ಮುಂಬೈ ಟಂಕಶಾಲೆಯಲ್ಲಿ ತಯಾರಾಗಿದೆ ಅಂತ ಅರ್ಥ. ಅದು ಒಂದ್ ವೇಳೆ ಏನಾದ್ರು ಕಾಯಿನ್ ಮೇಲೆ ಸ್ಟಾರ್ ಸಿಂಬಲ್ ಇದ್ದು ಸ್ಟಾರ್ ಚಿಹ್ನೆ ಇದ್ದು ಅದ್ರ ಜೊತೆಗೆ ಆ ತಯಾರಾದ ವರ್ಷ ಏನಾಗಿತ್ತು ಅಂದ್ರೆ ಅದು ಹೈದರಾಬಾದ್ ಟಂಕಶಾಲೆಯಲ್ಲಿ ಮತ್ತು ಡಾಟ್ ಜೊತೆಗೆ ತಯಾರಾದ ವರ್ಷ ಇಯರ್ ಆಫ್ ಇಶ್ಯೂ ಇತ್ತು ಅಂದ್ರೆ ಅದು ನೋಯ್ಡಾ ಟಂಕಶಾಲೆಯಲ್ಲಿ ತಯಾರಾಗಿದೆ ಅಂತ ಅರ್ಥ. ಸೊ ಈ ರೀತಿ ಕಾಯಿನ್ಗಳ ವಿಶೇಷತೆ, ಕಾಯಿನ್ಗಳ ಮೇಲೆ ಆ ಟಂಕಶಾಲೆಯ ಚಿಹ್ನೆ ಮತ್ತು ಇಯರ್ ಆಫ್ ಇಶ್ಯೂ ಇರುತ್ತೆ. ಸೊ ಆ ಚಿಹ್ನೆನ ನೋಡಿ ಅದು ಯಾವ ಟಂಕಶಾಲೆಯಲ್ಲಿ ಮತ್ತು ಯಾವ ಇಶ್ಯೂಯಲ್ಲಿ ತಯಾರಾಯಿತು ಅಂತ ನಾವು ನಾಣ್ಯನ ನೋಡಿ ಹೇಳ್ಬೋದು. ಸೊ ಈ ರೀತಿ ನೋಟ್ಗಳನ್ನ ಯಾರು ತಯಾರಿಸ್ತಾರೆ, ಎಲ್ಲಿ ತಯಾರಿಸ್ತಾರೆ ಅಂತ ನಾವು ನೋಡಿದ್ವಿ. ಅದ್ರ ಜೊತೆಗೆ ನಾಣ್ಯಗಳನ್ನ ನೋಡಿದ್ವಿ, ನಾಣ್ಯಗಳನ್ನ ಯಾರು ತಯಾರಿಸ್ತಾರೆ ಮತ್ತು ನಮ್ಮ ಭಾರತ ದೇಶದಲ್ಲಿ ಎಲ್ಲಿ ಎಲ್ಲಿ ನಾಣ್ಯಗಳನ್ನ ಟಂಕಿಸಲಾಗುತ್ತೆ ಅಂತ ನೋಡಿದ್ವಿ. ಸೊ ಈ ರೀತಿ ನಿಮ್ಗಿದ್ದ ಕನ್ಫ್ಯೂಷನ್ಸ್ ಅಂದ್ರೆ ನೋಟ್ಗಳನ್ನ ಯಾರು ತಯಾರಿಸ್ತಾರೆ, ನಾಣ್ಯಗಳನ್ನ ಯಾರು ತಯಾರಿಸ್ತಾರೆ ಅನ್ನೋ ಕನ್ಫ್ಯೂಷನ್ಸ್ ನ ಈ ವಿಡಿಯೋ ಮೂಲಕ ನಾನು ದೂರ ಮಾಡಿದೆ ಅಂತ ಅನ್ಕೋತೀನಿ, ಭಾವಿಸಿ. ಇದು RBI ನೋಟುಗಳು ನಾಣ್ಯಗಳ ಬಗ್ಗೆ ಆಗಿತ್ತು. ಹೊಸ ಟಾಪಿಕ್ ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.